ನನ್ನ ಕುಟುಂಬದಲ್ಲಿ ನನ್ನ ತಾಯಿ, ತಂದೆ ಮತ್ತು ಒಬ್ಬ ತಮ್ಮ ಇದ್ದಾನೆ. ತಮ್ಮ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾನೆ. ನನ್ನ ತಂದೆ ರೈಲ್ವೆಯಲ್ಲಿ ಕೆಲಸ ಮಾಡುತ್ತಾರೆ. ನಾವು ರೈಲ್ವೆಯ 3 ಕೋಣೆಗಳ ಒಂದು ಕ್ವಾರ್ಟರ್ನಲ್ಲಿ ವಾಸಿಸುತ್ತೇವೆ. ನನ್ನ ಚಿಕ್ಕಪ್ಪ, ಚಾಚಾಜಿ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಅವರ ಮಗಳ ಮದುವೆ ನಿಶ್ಚಯವಾಗಿತ್ತು. ಅದಕ್ಕಾಗಿ ಚಿಕ್ಕಮ್ಮ, ಚಾಚಿ, ನನ್ನ ತಾಯಿಯನ್ನು 1 ತಿಂಗಳ ಮೊದಲೇ ಕರೆದಿದ್ದರು, ಏಕೆಂದರೆ ಜವಾಬ್ದಾರಿಯುತ ಕೆಲಸಗಳೆಲ್ಲವನ್ನೂ ನನ್ನ ತಾಯಿಯೇ ನಿಭಾಯಿಸಬೇಕಾಗಿತ್ತು. ನನ್ನ ತಾಯಿಯೂ ದೆಹಲಿಗೆ ಹೋಗಲು ಸಿದ್ಧರಾಗಿದ್ದರು. ತಾಯಿಯೊಂದಿಗೆ ನನ್ನ ತಮ್ಮ ಕೂಡ ಹೋಗಲು ಬಯಸಿದ್ದ. ಅವನಿಗೆ ದೆಹಲಿ ಎಂದರೆ ತುಂಬಾ ಇಷ್ಟ. ಕೆಂಪುಕೋಟೆ ಮತ್ತು ಕುತುಬ್ ಮಿನಾರ್ ನೋಡಬೇಕೆಂದುಕೊಂಡಿದ್ದ. ಆದರೆ ಸಮಸ್ಯೆ ಏನೆಂದರೆ ತಾಯಿ ಹೋದ ನಂತರ ನನಗೂ ಮತ್ತು ತಂದೆಗೂ ಅಡುಗೆ ಮಾಡುವುದು ಯಾರು? ನನಗೆ ಅಡುಗೆ ಮಾಡಲು ಬರುತ್ತಿರಲಿಲ್ಲ. ನನ್ನ ತಾಯಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡರು. ನನ್ನ ಮಾವನವರ ಚಿಕ್ಕ ಮಗಳು ಸವಿತಾ ಇಂಟರ್ ಪರೀಕ್ಷೆ ಬರೆದು ಮನೆಯಲ್ಲಿ ಕುಳಿತಿದ್ದಳು. ನನ್ನ ತಾಯಿ ಮಾವನವರ ಊರಿಗೆ ಹೋಗಿ ಸವಿತಾಳನ್ನು ತಮ್ಮೊಂದಿಗೆ ಕರೆತಂದರು. ಸವಿತಾ ಮನೆಯ ಕೆಲಸಗಳಲ್ಲಿ ಬಹಳ ನಿಪುಣಳಾಗಿದ್ದಳು. ಬಹಳ ಚಂಚಲೆಯೂ ಆಗಿದ್ದಳು. ಅಡುಗೆ ಕೆಲಸ ಮಾಡಿದ ನಂತರ ಸುಮ್ಮನೆ ಕೂರುತ್ತಿರಲಿಲ್ಲ. ಮಾತುಕತೆ, ಹರಟೆ ಹೊಡೆಯುವುದರಲ್ಲಿ ಅವಳಿಗೆ ಮಹಾರಥಿ ಇತ್ತು. ಸವಿತಾ ಬಹಳ ಸುಂದರಿಯೂ ಆಗಿದ್ದಳು. ಅವಳ ವಯಸ್ಸು 19 ರಿಂದ 20 ವರ್ಷ. ಅವಳು ಸೌಂದರ್ಯದ ಜೊತೆಗೆ ಹಾಸ್ಯಪ್ರಜ್ಞೆಯನ್ನು ಹೊಂದಿದ್ದಳು. 2-3 ದಿನಗಳಲ್ಲಿ ನಾವಿಬ್ಬರೂ ಅಣ್ಣ ತಮ್ಮಂದಿರೊಂದಿಗೆ ಬೆರೆತು ಹೋಗಿದ್ದಳು. ಯಾವುದೇ ವಿಷಯವನ್ನು ನಿರ್ಭಯವಾಗಿ ಮಾತನಾಡುತ್ತಿದ್ದಳು. ಮಾತನಾಡುವಾಗ ಕೆಲವೊಮ್ಮೆ ನನ್ನ ಭುಜದ ಮೇಲೆ ಕೈ ಇಡುತ್ತಿದ್ದಳು. ಇದರಿಂದ ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ತಮಾಷೆ ಮಾಡುವಾಗಂತೂ ಕೆಲವೊಮ್ಮೆ ನನ್ನ ಹಿಂದಿನಿಂದ ಬಂದು ತೂಗಾಡುತ್ತಿದ್ದಳು. ನಾನು ಏನು ಹೇಳಲು ಆಗುತ್ತಿರಲಿಲ್ಲ. ಅವಳಿಗೆ ಕಂಪ್ಯೂಟರ್ ಕಲಿಯಬೇಕೆಂಬ ದೊಡ್ಡ ಆಸೆಯಿತ್ತು. ನನ್ನ ತಾಯಿಯೊಂದಿಗೆ ಅವಳು ಇದೇ ಷರತ್ತಿನ ಮೇಲೆ ಬಂದಿದ್ದಳು. ತಾಯಿ ಸವಿತಾಳನ್ನು ಕಂಪ್ಯೂಟರ್ ಕೋರ್ಸ್ಗೆ ಸೇರಿಸಲು ಹೇಳಿದರು. ನನಗೂ ಕಂಪ್ಯೂಟರ್ ಕೋರ್ಸ್ ಕಲಿಯಬೇಕೆಂಬ ಇತ್ತು. ಆದ್ದರಿಂದ ನಾನು ಕೂಡ ಸವಿತಾಳೊಂದಿಗೆ ಒಂದು ಶಾಲೆಯಲ್ಲಿ ಪ್ರವೇಶ ಪಡೆದೆ. ನಾವಿಬ್ಬರೂ ಮನೆಯಿಂದ 11 ಗಂಟೆಗೆ ಹೊರಟು 3 ಗಂಟೆಯ ಹೊತ್ತಿಗೆ ಮನೆಗೆ ಮರಳುತ್ತಿದ್ದೆವು. ಬೈಕ್ ಮೇಲೆ ಹಿಂದೆ ಹತ್ತಿ ಕುಳಿತುಕೊಳ್ಳುತ್ತಿದ್ದಳು. ಇದರಿಂದ ಅವಳ 2 ಸ್ತನಗಳ ಒತ್ತಡ ನನ್ನ ಬೆನ್ನಿಗೆ ಅನುಭವವಾಗುತ್ತಿತ್ತು. 1-2 ಬಾರಿ ಸರಿಯಾಗಿ ಕುಳಿತುಕೊಳ್ಳಲು ಹೇಳಿದಾಗ, ಏನಾಯಿತು ಅಣ್ಣ, ಯಾರೋ ಅಪರಿಚಿತರ ಜೊತೆ ಕೂತಿಲ್ಲವಲ್ಲ ಎಂದು ಹೇಳುತ್ತಿದ್ದಳು. ನಾನು ನಿರುತ್ತರನಾಗುತ್ತಿದ್ದೆ. 2 ದಿನಗಳ ನಂತರ ತಾಯಿ ಮತ್ತು ತಮ್ಮ ದೆಹಲಿಗೆ ರೈಲಿನಲ್ಲಿ ಪ್ರಯಾಣ ಬೆಳೆಸಿದರು. ತಾಯಿ ಹೋದ ನಂತರ ಸವಿತಾ ಮನೆಯಲ್ಲಿ ಪಾರದರ್ಶಕ ಮುಂಭಾಗದಲ್ಲಿ ಅರ್ಧ ತೆರೆದ ನೈಟಿ ಧರಿಸುತ್ತಿದ್ದಳು. ಇದರಿಂದ ಅವಳ 2 ಉಬ್ಬುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನನಗೆ ಉದ್ದೇಶಪೂರ್ವಕವಾಗಿ ತೋರಿಸಲು ನೈಟಿ ಧರಿಸಿದ್ದಾಳೆ ಎಂದು ಅನಿಸುತ್ತಿತ್ತು. ಆಗ ನಾನು ಅವಳ ಕಡೆ ನೋಡುತ್ತಲೂ ಇರಲಿಲ್ಲ ಮತ್ತು ಅವಳನ್ನು ತಡೆಯಲು ಆಗುತ್ತಿರಲಿಲ್ಲ. ಅಪ್ಪ ಡ್ಯೂಟಿಯಿಂದ ಬಂದಾಗ ಮೇಲೆ ದುಪ್ಪಟ್ಟ ಹಾಕಿಕೊಳ್ಳುತ್ತಿದ್ದಳು. ಒಂದು ದಿನ ಕಂಪ್ಯೂಟರ್ ಶಾಲೆಯಿಂದ ಹಿಂದಿರುಗಿದ ನಂತರ ನಾನು ನನ್ನ ಕೋಣೆಗೆ ಬಂದೆ ಮತ್ತು ಸವಿತಾ ಸ್ನಾನ ಮಾಡಲು ಬಾತ್ರೂಂಗೆ ಹೋದಳು. ನಾನು ತಾಯಿಯೊಂದಿಗೆ ಮಾತನಾಡಲು ಬಯಸಿದ್ದೆ. ನನ್ನ ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ. ಸವಿತಾಳ ಮೊಬೈಲ್ನಿಂದ ಮಾತನಾಡೋಣ ಎಂದು ಯೋಚಿಸಿದೆ. ನಾನು ಸವಿತಾಳ ಕೋಣೆಯಿಂದ ಅವಳ ಮೊಬೈಲ್ ತೆಗೆದುಕೊಂಡು ಮಾತನಾಡಲು ಪ್ರಯತ್ನಿಸಿದೆ. ಪಾಸ್ವರ್ಡ್ ಕೇಳಿದೆ. ಅವಳು ಹೇಳಿದಳು. ಅವಳ ಮೊಬೈಲ್ನಲ್ಲಿ ಅನೇಕ ಅಶ್ಲೀಲ ಚಿತ್ರಗಳ ನೋಟಿಫಿಕೇಷನ್ಗಳನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ನಾನು ಸುಮ್ಮನೆ ಅವಳ ಮೊಬೈಲನ್ನು ಎಲ್ಲಿಂದ ತೆಗೆದಿದ್ದೇನೋ ಅಲ್ಲಿಯೇ ಇಟ್ಟುಬಿಟ್ಟೆ. ಬಾತ್ರೂಂನಿಂದ ಬಂದ ನಂತರ ಸವಿತಾ ಚಹಾ ಮಾಡಿದಳು. ನನ್ನ ಚಹಾವನ್ನು ನನ್ನ ಕೋಣೆಯಲ್ಲಿ ಇಟ್ಟು ತಾನು ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ಕುಳಿತು ಚಹಾ ಕುಡಿಯಲು ಪ್ರಾರಂಭಿಸಿದಳು ಮತ್ತು ಮೊಬೈಲ್ನಲ್ಲಿ ನಿರತಳಾದಳು. ಸ್ವಲ್ಪ ಸಮಯ ನಂತರ ನಾನು ನಿಧಾನವಾಗಿ ಕೋಣೆಗೆ ಹೋಗಿ ಅವಳ ಹಿಂದೆ ನಿಂತು ನೋಡಲು ಪ್ರಾರಂಭಿಸಿದೆ. ಅವಳು ಬಹಳ ಆಸಕ್ತಿಯಿಂದ ಒಂದು ಅಶ್ಲೀಲ ಚಿತ್ರವನ್ನು ನೋಡುತ್ತಾ ಮಗ್ನಳಾಗಿದ್ದಳು. ನನ್ನ ಇರುವಿಕೆಯ ಬಗ್ಗೆ ಅವಳಿಗೆ ಗೊತ್ತೇ ಆಗಲಿಲ್ಲ. ಅಚಾನಕ್ಕಾಗಿ ನನಗೆ ಕೆಮ್ಮು ಬಂದಾಗ ಸವಿತಾ ಗಾಬರಿಗೊಂಡು ಮೊಬೈಲ್ ಮರೆಮಾಡಲು ಪ್ರಾರಂಭಿಸಿದಳು. ನನ್ನನ್ನು ಗದರಿಸುತ್ತಾ, ಅಣ್ಣ, ಹೀಗೆ ಅಡಗಿ ಅಡಗಿ ನನ್ನ ಜಾಡನ್ನು ಏಕೆ ಹಿಡಿಯುತ್ತಿದ್ದೀಯಾ? ಇತ್ತೀಚೆಗೆ ಯಾವ ಹುಡುಗ ಅಥವಾ ಹುಡುಗಿ ಇದನ್ನೆಲ್ಲ ನೋಡುವುದಿಲ್ಲ ಎಂದಳು. ನಾನು ನಿರುತ್ತರನಾಗಿ ನನ್ನ ಕೋಣೆಗೆ ಬಂದು ಯೋಚಿಸಲು ಪ್ರಾರಂಭಿಸಿದೆ. ಸವಿತಾ ಹೇಳಿದ್ದು ಸರಿಯಿದೆ. ನೋಡುವವರು ಎಲ್ಲರೂ ನೋಡುತ್ತಾರೆ, ಆದರೆ ಯಾರೂ ಹೇಳುವುದಿಲ್ಲ. ಕೆಲವೊಮ್ಮೆ ನಾನು ಕೂಡ ನೋಡುತ್ತೇನಲ್ಲವೇ? ಸವಿತಾ ನೋಡುತ್ತಿದ್ದರೆ ಅದರಲ್ಲಿ ಏನು ದೊಡ್ಡ ಅಪರಾಧ ಮಾಡಿಬಿಟ್ಟಳು. ನಾನು ಯಾಕೆ ಅವಳ ಜಾಡನ್ನು ಹಿಡಿಯಲು ಹೋದೆ? ನನಗೆ ನಾಚಿಕೆಯಾಗಲು ಪ್ರಾರಂಭಿಸಿತು. ನನ್ನ ಕೋಣೆಯಿಂದ ಹೊರಗೆ ಬರಲು ಮನಸ್ಸಾಗುತ್ತಿರಲಿಲ್ಲ. ಆದರೆ ಸವಿತಾ ಸಂಪೂರ್ಣವಾಗಿ ಸಹಜವಾಗಿದ್ದಳು. ತನ್ನ ಕೋಣೆಯಿಂದ ಹೊರಬಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಸವಿತಾ ನನ್ನ ಕೋಣೆಗೆ ಬಂದು, ಅಣ್ಣ, ಯಾಕೆ ಮುಖ ತೂಗು ಹಾಕಿಕೊಂಡು ಕುಳಿತಿದ್ದೀಯಾ? ಬಾ, ಅಡುಗೆ ಮನೆಯಲ್ಲಿ ನನಗೆ ಸ್ವಲ್ಪ ಸಹಾಯ ಮಾಡು, ಕನಿಷ್ಠ ತರಕಾರಿ ಕತ್ತರಿಸಿಕೊಡು ಎಂದಳು. ಆದರೆ ನನಗೆ ಸವಿತಾಳನ್ನು ಎದುರಿಸುವ ಧೈರ್ಯವಿರಲಿಲ್ಲ.
ಇದೇ ಮಧ್ಯೆ ಅಪ್ಪ ಡ್ಯೂಟಿಯಿಂದ ಬಂದರು. ಸವಿತಾ ಅಪ್ಪನಿಗೆ ಮೊದಲೇ ಚಹಾ ಮಾಡಿದ್ದಳು. ಅಪ್ಪನಿಗೆ ಚಹಾ ಕೊಡಲು ಅವರ ಕೋಣೆಗೆ ಹೋದಳು. ಅಪ್ಪ ಸವಿತಾಳನ್ನು, ಮಗಳೇ, ಚಿಕನ್ ಮಾಡಲು ಬರುತ್ತದೆಯೇ ಎಂದು ಕೇಳಿದರು. ಸವಿತಾ ಹೌದು ಎಂದಾಗ ಅಪ್ಪ ನನ್ನನ್ನು ಕರೆದು ಚಿಕನ್ ತರಲು ಹಣ ಕೊಟ್ಟರು. ನಾನು ಚಿಕನ್ ತರಲು ಹೋದೆ. ನನ್ನ ಅಪ್ಪನಿಗೆ ಪ್ರತಿದಿನ ಸಂಜೆ ಮದ್ಯಪಾನ ಮಾಡುವ ಅಭ್ಯಾಸವಿತ್ತು. ಅವರ ಈ ಅಭ್ಯಾಸದ ವಿರುದ್ಧ ತಾಯಿ ಬಹಳ ಬಾರಿ ಪ್ರತಿಭಟಿಸಿದ್ದರು. ಆದರೆ ಅಪ್ಪನ ಮೇಲೆ ಯಾವುದೇ ಪರಿಣಾಮ ಬೀರಿರಲಿಲ್ಲ. ಕೊನೆಗೆ ತಾಯಿ ಸೋತರು. ಅಪ್ಪನಲ್ಲಿ ಒಂದು ವಿಶೇಷ ವಿಷಯವಿತ್ತು. ಅವರು ಹೊರಗಿನಿಂದ ಕುಡಿದು ಎಂದಿಗೂ ಬರುತ್ತಿರಲಿಲ್ಲ. ಆದರೆ ತಮ್ಮೊಂದಿಗೆ ಮದ್ಯದ ಬಾಟಲಿಯನ್ನು ತರುತ್ತಿದ್ದರು. ಕುಡಿದ ನಂತರ ಸುಮ್ಮನೆ ಮಲಗಿಬಿಡುತ್ತಿದ್ದರು. ಯಾರೊಂದಿಗೂ ಯಾವುದೇ ಮಾತುಕತೆ ಇರುತ್ತಿರಲಿಲ್ಲ. ಕೆಲವೊಮ್ಮೆ ಕುಡಿಯಲು ತಮ್ಮ ಒಬ್ಬ ಸಹೋದ್ಯೋಗಿಯನ್ನು ಕರೆಸಿಕೊಳ್ಳುತ್ತಿದ್ದರು. ನಾನು ಚಿಕನ್ ತಂದು ಅಡುಗೆ ಮನೆಯಲ್ಲಿ ಇಟ್ಟೆ. ಸವಿತಾ ಚಿಕನ್ನನ್ನು ಬಹಳ ರುಚಿಯಾಗಿ ಮಾಡಿದಳು. ಅಪ್ಪನ ಸಹೋದ್ಯೋಗಿ ಬಂದಿದ್ದರು. ಚಿಕನ್ನೊಂದಿಗೆ ಅಪ್ಪ ಇಂದು ಸ್ವಲ್ಪ ಜಾಸ್ತಿಯೇ ಕುಡಿದಿದ್ದರು. ಹೇಗೋ ಊಟ ಮಾಡಿದ ನಂತರ ಅಪ್ಪ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿಬಿಟ್ಟರು. ರಾತ್ರಿ 10 ಗಂಟೆಯಾಗಿತ್ತು. ನನ್ನ ಊಟವನ್ನು ಸವಿತಾ ನನ್ನ ಕೋಣೆಯಲ್ಲಿ ಇಟ್ಟು ಹೋಗಿದ್ದಳು. ನಾನು ಊಟ ಮಾಡಿದ ನಂತರ ಹಾಸಿಗೆಯ ಮೇಲೆ ಮಲಗಿದ್ದೆ. ನಿದ್ರೆ ಬರುತ್ತಿರಲಿಲ್ಲ. ಇಂದಿನ ಘಟನೆಯ ಬಗ್ಗೆ ಅನೇಕ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿದ್ದವು. ಸವಿತಾ ಸಂಪೂರ್ಣವಾಗಿ ಸಹಜವಾಗಿದ್ದಾಳೆ ಎಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸವಿತಾ ನನ್ನ ಕೋಣೆಗೆ ಬಂದಳು. ನಾನು ಬಹಳ ಹೆದರಿದೆ. ಅವಳು, ಅಣ್ಣ, ಆ ಕೋಣೆಯಲ್ಲಿ ಒಬ್ಬಳೇ ಇರಲು ಭಯವಾಗುತ್ತಿದೆ. ನಾನು ಇಲ್ಲೇ ಮಲಗಬಹುದೇ ಎಂದಳು. ಅವಳು ಕೆಳಗೆ ಒಂದು ಹೊದಿಕೆ ಹಾಸಿ ಮಲಗಲು ಹೋದಳು. ಆಗ ನಾನು, ದೊಡ್ಡ ಹಾಸಿಗೆಯಿದೆ, ಮೇಲೆ ಮಲಗು ಎಂದೆ. ಸವಿತಾ ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ಗಾಢ ನಿದ್ರೆಗೆ ಜಾರಿದಳು. ನನಗೆ ಎಲ್ಲವೂ ಮುಜುಗರವೆನಿಸುತ್ತಿತ್ತು. ನಾನು ಬಹಳ ಹೊತ್ತು ಎಚ್ಚರವಾಗಿದ್ದೆ. ನಿದ್ರೆ ಯಾವಾಗ ಬಂತು ಎಂದು ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಸುಮಾರು 5 ಗಂಟೆಗೆ ನನಗೆ ಎಚ್ಚರವಾಯಿತು. ಆಗ ನಾನು ಗಾಬರಿಯಿಂದ ಎದ್ದೆ. ನಾನು ಸವಿತಾಳನ್ನು ಹಿಂದಿನಿಂದ ತಬ್ಬಿಕೊಂಡು ಮಲಗಿದ್ದೆ. ನನ್ನ ಒಂದು ಕೈ ಸವಿತಾಳ ಸೊಂಟದ ಮೇಲೆ ಇತ್ತು. ಆ ಕೈಯನ್ನು ಸವಿತಾ ಹಿಡಿದುಕೊಂಡಿದ್ದಳು. ನಿಧಾನವಾಗಿ ಅವಳ ಕೈಯನ್ನು ಸಡಿಲಿಸಿ ಎದ್ದು ಬಾತ್ರೂಂಗೆ ಫ್ರೆಶ್ ಆಗಲು ಹೋದೆ. ಹಿಂತಿರುಗಿ ಬಂದಾಗ ಸವಿತಾಳನ್ನು ಎಬ್ಬಿಸಿದೆ. ಅವಳು ಫ್ರೆಶ್ ಆಗಿ ಅಡುಗೆ ಮನೆಯಲ್ಲಿ ನಿರತಳಾದಳು ಮತ್ತು ಅಪ್ಪ ಮಾರ್ನಿಂಗ್ ವಾಕ್ಗೆ ಹೋಗಿದ್ದರು. ಪ್ರತಿದಿನದಂತೆ ನಾನು ಸವಿತಾಳೊಂದಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋದೆ. ಸಂಜೆ ಹಿಂತಿರುಗಿದೆ. ಇಂದು ಅಪ್ಪನಿಗೆ ನೈಟ್ ಡ್ಯೂಟಿ ಇತ್ತು. ಊಟ ಮಾಡಿ ಅಪ್ಪ ಸುಮಾರು 9 ಗಂಟೆಗೆ ಡ್ಯೂಟಿಗೆ ಹೊರಟರು. ಅಪ್ಪ ಹೋದ ನಂತರ ನಾವು ಊಟ ಮಾಡಿದೆವು. ಊಟ ಮಾಡುವಾಗ ಸವಿತಾ, ಏನಣ್ಣ, ತುಂಬಾ ಸಜ್ಜನನಾಗುತ್ತಿದ್ದೀಯಲ್ಲ. ರಾತ್ರಿ ನೀನು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಿದ್ದೆ. ನಾನು ನಿನ್ನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸುಸ್ತಾಗಿ ಹೋಗಿದ್ದೆ. ಅಣ್ಣ, ನೀನು ಸಂಬಂಧದ ಎಲ್ಲೆ ಮೀರುವಷ್ಟು ವ್ಯಾಕುಲನಾಗಿದ್ದೆ. ನೀನು ನಿದ್ರೆಯಲ್ಲಿದ್ದೆ ಎಂದು ನನಗೆ ಅನಿಸಲಿಲ್ಲ. ಏನಾದರೂ ನೆನಪಿದೆಯೇ ಅಥವಾ ಮರೆತುಬಿಟ್ಟೆಯಾ ಎಂದಳು. ನಾನು, ಹಾಗಾದರೆ ನೀನು ನನ್ನನ್ನು ಎಬ್ಬಿಸಬಹುದಿತ್ತಲ್ಲ ಎಂದೆ. ಅವಳು, ನಾನು ಏಕೆ ಎಬ್ಬಿಸಬೇಕು? ನೀನು ತುಂಬಾ ಸಜ್ಜನನಲ್ಲವೇ? ನೀನು ಎಲ್ಲೆ ಮೀರುತ್ತೀಯೋ ಇಲ್ಲವೋ ಎಂದು ನೋಡಲು ಬಯಸಿದ್ದೆ ಎಂದಳು. ನಾನು ಕೂಡ ಈಗ ಮನಸ್ಸು ಬಿಚ್ಚಿದೆ. ಒಂದು ವೇಳೆ ನಾನು ಎಲ್ಲೆ ಮೀರುತ್ತಿದ್ದರೆ ನಿದ್ರೆಯಲ್ಲಿ ಯಾರೂ ಇರುವುದಿಲ್ಲ. ನೀನು ಕೆಳಗೆ ಬಿದ್ದುಬಿಡುತ್ತಿದ್ದೆ ಎಂದೆ. ಇಷ್ಟು ಹೇಳಿ ಅವಳು ನಕ್ಕಳು. ಸವಿತಾ ಪಾತ್ರೆ ತೊಳೆಯಲು ಅಡುಗೆ ಮನೆಗೆ ಹೋದಳು. ನಾನು ಬಹಳ ಗೊಂದಲದಲ್ಲಿ ಸಿಲುಕಿದ್ದೆ. ಸವಿತಾ ಸಂಬಂಧದಲ್ಲಿ ನನ್ನ ತಂಗಿ. ಅವಳೊಂದಿಗೆ ಇಂತಹ ತಪ್ಪು ಕೆಲಸ ಮಾಡಬೇಕೇ ಅಥವಾ ಬೇಡವೇ? ಯಾರಿಗಾದರೂ ಗೊತ್ತಾದರೆ ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ? ಆದರೆ ಇಲ್ಲಿ ನೋಡಲು ಯಾರು ಬರುತ್ತಿದ್ದಾರೆ? ಮನೆಯಲ್ಲಿ ಅಪ್ಪ ಕೂಡ ಇಲ್ಲ. ನನ್ನ ಅನೇಕ ಸ್ನೇಹಿತರು ತಮ್ಮ ಸಂಬಂಧದ ಸಹೋದರಿಯರೊಂದಿಗೆ ದೈಹಿಕ ಸಂಬಂಧ ಹೊಂದಿದ್ದರು. ನನ್ನ ಬಳಿ ಅನೇಕ ಉದಾಹರಣೆಗಳಿದ್ದವು. ನಾನು ದಾರ್ಶನಿಕವಾಗಿ ಯೋಚಿಸಲು ಪ್ರಾರಂಭಿಸಿದೆ. ಮಾನವನ ಸಮಾಜವು ವಿಚಿತ್ರ. ಒಂದು ಸಮಾಜದಲ್ಲಿ ಸಂಬಂಧದ ಅಣ್ಣ ತಂಗಿಯರಲ್ಲಿ ಮದುವೆಯಾಗುತ್ತದೆ. ಆದರೆ ಮತ್ತೊಂದು ಸಮಾಜದಲ್ಲಿ ಹೀಗೆ ಮಾಡುವುದು ದೊಡ್ಡ ಅನ್ಯಾಯವೆಂದು ಪರಿಗಣಿಸಲಾಗುತ್ತದೆ. ಸವಿತಾಳ ಅರ್ಧ ಅರಳಿದ ಎದೆಗಳನ್ನು ನೋಡಿ ಇಂದು ನನ್ನ ಮನಸ್ಸು ಕೂಡ ನಿಯಂತ್ರಣದಿಂದ ಹೊರಗೆ ಹೋಗುತ್ತಿತ್ತು. ಅಡುಗೆ ಮನೆಯಿಂದ ಹೊರಬಂದ ಸವಿತಾ ತನ್ನ ಕೋಣೆಗೆ ಹೋದಳು. ಸವಿತಾ ಇಂದು ಬಹಳ ಸಂತೋಷವಾಗಿದ್ದಳು. ದೀರ್ಘ ಕಾಯುವಿಕೆಯ ನಂತರ ಇಂದು ಅವಳಿಗೆ ದೊಡ್ಡ ಉಡುಗೊರೆ ಸಿಗುವಂತಿದೆ. ಸ್ವಲ್ಪ ಸಮಯದ ನಂತರ ನನ್ನ ಕೋಣೆಗೆ ಬಂದು ನಿರ್ಭಯವಾಗಿ ನನ್ನ ಮಡಿಲಲ್ಲಿ ಕುಳಿತುಕೊಂಡಳು. ಅವಳು ನನ್ನ ಮಡಿಲಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ನನ್ನ ದೇಹದಲ್ಲಿ ರೋಮಾಂಚನ ಉಂಟಾಯಿತು. ನನ್ನ ರಕ್ತನಾಳಗಳಲ್ಲಿ ರಕ್ತದ ವೇಗ ಹೆಚ್ಚಾಯಿತು. ಅವಳು ನೇರವಾಗಿ ವಿಷಯಕ್ಕೆ ಬಂದಳು. ನಾನು ದೀಪ ಆರಿಸಲು ಬಯಸಿದೆ. ಆಗ ಅವಳು ಬೇಡ ಎಂದಳು. ಈಗ ನಾವಿಬ್ಬರೂ ಪರಸ್ಪರ ಸಂಪೂರ್ಣ ಸಮರ್ಪಣೆ ಮತ್ತು ಪ್ರೀತಿಯೊಂದಿಗೆ ರಾತ್ರಿ ಇಡೀ ಜೀವನದ ಅದ್ಭುತ ಹೊಸ ಸುಖವನ್ನು ಒಬ್ಬರಿಗೊಬ್ಬರು ನೀಡುತ್ತಾ ಮತ್ತು ಪಡೆಯುತ್ತಾ ಇದ್ದೆವು. ಸವಿತಾ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಸ್ವಾಗತಿಸಿದಳು.
ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ನೀಡಿದಳು. ಈ ಹೊಸ ದಾರಿಯಲ್ಲಿ ನಾವಿಬ್ಬರೂ ಹೊಸ ಪಥಿಕರು. ದಾರಿಯಲ್ಲಿ ಕಾಡು, ಬೆಟ್ಟ, ನದಿ ಎಲ್ಲಾ ರೀತಿಯ ಅಡೆತಡೆಗಳು ಬರುತ್ತಿದ್ದವು. ಆದರೆ ಸಹಯಾತ್ರಿ ಉತ್ತಮವಾಗಿದ್ದರೆ ಈ ಅಡೆತಡೆಗಳಲ್ಲೂ ದಾರಿ ಸಿಗುತ್ತಾ ಹೋಯಿತು. ನಡೆಯುತ್ತಾ ನಡೆಯುತ್ತಾ ಅನೇಕ ಬಾರಿ ಭಯಾನಕ ನೋವಿಗೆ ಎದುರಾಗಬೇಕಾಯಿತು. ಈ ಭಯಾನಕ ನೋವಿನಲ್ಲಿ ಅಡಗಿತ್ತು ಪರಮ ಆನಂದದ ಅಜ್ಞಾತ ಅಪಾರ ಸುಖ. ದೊಡ್ಡ ಪ್ರಯತ್ನ ಮತ್ತು ತೊಂದರೆಯ ನಂತರ ಕೊನೆಗೆ ನಾವಿಬ್ಬರು ಗುರಿಯನ್ನು ತಲುಪಿದೆವು. ಈಗ ನೆಮ್ಮದಿಯ ನಿದ್ರೆ ಬರಲು ಪ್ರಾರಂಭಿಸಿತು. ರಾತ್ರಿಯ 4ನೇ ಜಾವದಲ್ಲಿ ನಾನು ಮಲಗಿದೆ. ಬೆಳಗ್ಗೆ 8 ಗಂಟೆಗೆ ಸವಿತಾ ಚಹಾ ತಂದು ನನ್ನ ಕೋಣೆಗೆ ಬಂದು ನನ್ನನ್ನು ಎಬ್ಬಿಸಿದಳು. ಅಪ್ಪ ಕೂಡ ಡ್ಯೂಟಿಯಿಂದ ಮರಳಿ ಬಂದಿದ್ದರು. ನಾನು ಚಹಾ ಕುಡಿದು ಬಾತ್ರೂಮ್ಗೆ ಫ್ರೆಶ್ ಆಗಲು ಹೋದೆ. ಸವಿತಾ ಅಡುಗೆ ಮನೆಯಲ್ಲಿ ನಿರತಳಾದಳು. ಅಪ್ಪ ಬಂದು ಮಲಗಿದ್ದರು. ನಾವು ಊಟ ಮಾಡಿ ಕಂಪ್ಯೂಟರ್ ಕ್ಲಾಸ್ಗೆ ಹೋದೆವು. ಹಿಂದಿರುಗುವಾಗ ಸವಿತಾ ದಾರಿಯಲ್ಲಿ, ಅಣ್ಣ, ಗುಲಾಬಿ ಬಣ್ಣದ ಬಲೂನ್ ಖರೀದಿಸು ಎಂದಳು. ಮೊದಲಿಗೆ ನನಗೆ ಅರ್ಥವಾಗಲಿಲ್ಲ. ಸವಿತಾ 2ನೇ ಬಾರಿ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುತ್ತದೆ ಎಂದಾಗ ನನಗೆ ಅರ್ಥವಾಯಿತು. ಒಂದು ಮೆಡಿಕಲ್ ಸ್ಟೋರ್ ಬಳಿ ಬೈಕ್ ನಿಲ್ಲಿಸಿ ಸ್ಟೋರ್ನ ಅಣ್ಣನಿಗೆ ಬಲೂನ್ ಡಬ್ಬದ ಕಡೆಗೆ ಇಶಾರ ಮಾಡಿ, ಗುಲಾಬಿ ಬಣ್ಣದ್ದು ಬೇಕು ಎಂದೆ. ಸ್ಟೋರ್ನ ಅಣ್ಣ ನನ್ನನ್ನು ದಿಟ್ಟಿಸಿ ನೋಡಿಕೊಟ್ಟರು. ನನಗೆ ಸ್ವಲ್ಪ ಭಯವಾಯಿತು. ಸವಿತಾ ದೂರದಲ್ಲಿ ನಿಂತಿದ್ದಳು. ಸ್ಟೋರ್ನವನು ಸವಿತಾಳನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದ. ನಾವು ಮನೆ ತಲುಪಿದೆವು. ಸವಿತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಹೋದಳು. ಅಪ್ಪನಿಗೆ ಸಂಜೆ 8 ಗಂಟೆಗೆ ಡ್ಯೂಟಿ ಇತ್ತು. ಅಪ್ಪ ಊಟದ ಟಿಫಿನ್ ತೆಗೆದುಕೊಂಡು 7 ಗಂಟೆಗೆ ಹೊರಟರು. ಈಗ ಮನೆಯಲ್ಲಿ ಸವಿತಾ ಮತ್ತು ನಾನು ಮಾತ್ರ ಇದ್ದೆವು. ಇಂದು ಯಾವುದೇ ಅಪಾಯವಿರಲಿಲ್ಲ. ನಿನ್ನೆಗಿಂತ ಇಂದು ನಾನು ಹೆಚ್ಚು ವ್ಯಾಕುಲನಾಗಿದ್ದೆ. ಊಟ ಮಾಡಿದ ನಂತರ ಇಂದು ಸವಿತಾ ನನ್ನ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಕುಳಿತುಕೊಂಡಳು. ಸವಿತಾ ಬಲೂನ್ನ ಡಬ್ಬವನ್ನು ಕೇಳಿದಳು. ಬಹಳ ಪ್ರೀತಿಯಿಂದ ಬಲೂನನ್ನು ಅದರ ಸ್ಥಳದಲ್ಲಿ ಸರಿಹೊಂದಿಸಿದಳು. ಅದು ಭವಿಷ್ಯವನ್ನು ಮುಂದುವರಿಸುವ ಕೆಲಸ ಮಾಡುತ್ತದೆ. ಇದು ನಮಗೆ ಸಂಪೂರ್ಣವಾಗಿ ಹೊಸ ಅನುಭವವಾಗಿತ್ತು. ಸುರಕ್ಷತೆಗಾಗಿ ಎಚ್ಚರಿಕೆ ಬಹಳ ಮುಖ್ಯವಾಗಿತ್ತು. ಇಂದಿನ ಕಾರ್ಯಕ್ರಮದ ಆರಂಭ ಬಹಳ ನಿಧಾನಗತಿಯಲ್ಲಿ ಆಯಿತು, ಆದರೆ ಕೆಲವು ಕ್ಷಣಗಳ ನಂತರ ವೇಗವಾಗಿ ಸಾಗಲು ಪ್ರಾರಂಭಿಸಿತು. ನೋವು ಮಿಶ್ರಿತ ಗುನುಗುಣಿನ ವಾತಾವರಣ ಆವರಿಸಿತು. ರಾತ್ರಿ ಇಡೀ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು. ಈ ಕಾರ್ಯಕ್ರಮದ ಸರಣಿ ತಾಯಿ ಮತ್ತು ತಮ್ಮ ದೆಹಲಿಯಿಂದ ಮರಳಿ ಬರುವವರೆಗೂ ಪ್ರತಿದಿನ ರಾತ್ರಿ ತುಂಬಿ ತುಳುಕುತ್ತಾ ತಡೆಯಿಲ್ಲದೆ ಸಾಗುತ್ತಾ ಇತ್ತು. ತಾಯಿ ತಮ್ಮ ಮರಳಿ ಬಂದ 1 ವಾರದ ನಂತರ ಸವಿತಾ ಸಂತೋಷದಿಂದ ತನ್ನ ಮನೆಗೆ ಮರಳಿದಳು. ಅಣ್ಣ, ನೀನು ಕೂಡ ನನ್ನ ಮನೆಗೆ ಆಗಾಗ ಬರುತ್ತಾಯಿರು. ಅಪ್ಪ ಅಮ್ಮ ಇಬ್ಬರು ಶಿಕ್ಷಕರು, ಶಾಲೆಗೆ ಹೋಗುತ್ತಾರೆ. ನಾನು ಒಬ್ಬಳೇ ಇರುತ್ತೇನೆ ಎಂಬ ವಾಗ್ದಾನದೊಂದಿಗೆ ಮರಳಿದಳು. ನಾನು ಬರುವುದಾಗಿ ಭರವಸೆ ನೀಡಿದೆ. ಈ ಕಥೆಯು ಒಂದು ಪಾಠವನ್ನು ನೀಡುತ್ತದೆ. ಯೌವನದ ಹೊಸ್ತಿಲ ಮೇಲೆ ಕಾಲಿಡುತ್ತಿರುವ ಮಗ ಅಥವಾ ಮಗಳನ್ನು ಸಂಬಂಧಿಕರ ಮನೆಗೆ ಕಳುಹಿಸುವಾಗ ಜಾಗರೂಕರಾಗಿರಿ. ಸ್ನೇಹಿತರೆ, ಕಥೆ ಚೆನ್ನಾಗಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಚಾನೆಲ್ಗೆ ತಪ್ಪದೆ ಚಂದಾದಾರರಾಗಿ.